ಎಲ್ಲರಿಗೂ ನಮಸ್ಕಾರ. ಓಮ್ ಫುಡ್ ಕುಕ್ಗೆ ಸ್ವಾಗತ. ನಾನಿವತ್ತು ನಿಮಗೆ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯಲ್ಲಿ ಹೇಗೆ ವಡೆ ಮಾಡೋದು ಅಂತ. ಒಂದು ಲೋಟ 2 ಲೋಟ ಕಡಲೆಬೇಳೆಗೆ 1 ಲೋಟ ಉದ್ದಿನ ಬೇಳೆ ಹಾಕಬೇಕು. ಹಾಗಾದರೆ ಏನಾಗುತ್ತೆ ಅಂದರೆ ಒಳಗಡೆ ಸಾಫ್ಟ್ ಬಂದು ಮೇಲ್ಗಡೆ ಕ್ರಿಸ್ಪಿ ಬರುತ್ತೆ. ವಡೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಿಂಗೆ 3 ಗಂಟೆ ಕಾಲ ನೆನೆಸಿಟ್ಕೊಂಡಿರೋಂಥ ಉದ್ದಿನಬೇಳೆ ಕಡಲೆಬೇಳೆನೇ ಅರ್ಧನೇ ಹಾಕ್ಕೊಳ್ಳಿ ಜಾರ್ಗೆ. ತುಂಬ ಹಾಕೋಕ್ಕೆ ಹೋಗ್ಬೇಡಿ. ಹಾಗಾದರೆ ಏನಾಗುತ್ತೆ ಅಂದರೆ ಕೆಳಗಡೆ ಸಮೇತ ಮೇಲ್ಗಡೆ ಸಮೇಲೆ ಹಿಂದ್ಗಡೆ ಪಲ್ಸಲ್ಲಿ ಅದನ್ನು ಇದು ಮಾಡ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ತರಿಯಾಗಿ ಇರಲಿ, ತುಂಬ ಚೆನ್ನಾಗಿರುತ್ತೆ. ತುಂಬ ನೈಸ್ ಮಾಡಬೇಡಿ. ಸ್ವಲ್ಪ ನೋಡಿ ಹೀಗೆ ಇನ್ನೊಂದು ಸ್ವಲ್ಪ ಇದನ್ನು ಇನ್ನೊಂದು ರೌಂಡ್ ಹಾಕ್ಕೊಂಡ್ರೆ ಸಾಕು. ಕ್ಲೀನಾಗಿ ಅದನ್ನು ತರಿಯಾಗಿ ರುಬ್ಬಿ ಇಟ್ಕೊಳ್ಳಿ. ನೋಡಿ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಎಲ್ಲ ಸವರಿಸ್ಬಿಟ್ಟು ಇನ್ನೊಂದು ರೌಂಡ್ ಹಾಕ್ಕೊಂಡ್ರೆ ಒಂದು ತರಿಯಾಗಿ ಬರುತ್ತೆ. ಸಾಕು ಅಷ್ಟಿದ್ರೆ. ನೋಡಿ, ಒಂದು ಜಾರ್ಗೆ ಸ್ವಲ್ಪ 1-2 ಇಂಚಷ್ಟು ಶುಂಠಿ, 4 ಲವಂಗ, 1-2 ಇಂಚಷ್ಟು ಚಕ್ಕೆ, ಫ್ಲೇವರ್ಗೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 8-10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1-2 ಬೆಳ್ಳುಳ್ಳಿ. ನೀವು ಖಾರ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕಟ್ ಮಾಡು ಹಾಕೋಬೋದು, ಹೀಗೇನೂ ಹಾಕೋಬೋದು. ಪೇಸ್ಟ್ ಮಾಡಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೋಡಿ, ಒಂದು ಪಾತ್ರೆಗೆ ಸ್ವಲ್ಪ ಕರಿಬೇವು, ಪುದೀನ, ಹಾಗೆ ಒಂದು 4-5 ಈರುಳ್ಳಿ. 4-5 ಈರುಳ್ಳಿ ನಾನು ಅಳತೆಗೆ ಒಂದು 4-5 ಹಾಕಿದ್ದೀನಿ. ಇನ್ನೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ನೋಡಿ, ಅದಕ್ಕೆ ರುಬ್ಕೊಡಿ. ಸ್ವಲ್ಪ ತರಿಯಾಗಿ ಇರಲಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ 1-2 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 1-2 ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕರೆಕ್ಟಾಗಿ ಹಾಕ್ಕೊಳ್ಳಿ. ಜಾಸ್ತಿ ಆಗ್ಬಿಟ್ರೆ ವಡೆನೇ ಚೆನ್ನಾಗಿರಲ್ಲ. ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ಕಡಿಮೆನೇ ಇದ್ದರೆ ಅದು ರುಚಿ ನಾವು ಇಟ್ಟು ತಿಂದು ನೋಡಿದಾಗ ಅದು ಬೆಂದಾಗ ಕರೆಕ್ಟಾಗಿ ಆಗುತ್ತೆ. ನೋಡಿ, ಅದಕ್ಕೆ ನಾವು ಮಾಡಿರ್ತಕ್ಕಂಥ ಪೇಸ್ಟ್ ಎಲ್ಲ ಕ್ಲೀನಾಗಿ ಹಾಕ್ಕೊಂಡು, ನೀರೆಲ್ಲ ಏನು ಹಾಕಕ್ಕೆ ಹೋಗ್ಬಿಡಿ. ಕ್ಲೀನಾಗಿ ಎಲ್ಲ ತೊಗೊಂಡೋದು ಈ ಥರ ಅದಕ್ಕೆ ಕಲಸಿಟ್ಕೊಳ್ಳಿ. ಅದಕ್ಕಿರುತ್ತೆ. ಕ್ಲೀನಾಗಿ ಕಲಸಿಟ್ಕೊಂಡು ಒಲೆ ಹಚ್ಕೊಳ್ಳಿ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ನಮ್ಮ ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಉಂಡೆನ ಕಟ್ಕೊಂಡು ಅಂಗೈಯಲ್ಲಿ ಇಟ್ಕೊಂಡು ಅದನ್ನು ಮಧ್ಯೆ ಹಿಂಗೆ ಪ್ರೆಸ್ ಮಾಡಿ ಸುತ್ತ ಅದನ್ನು ಶೇಪ್ ಕೊಟ್ಟು ಎಣ್ಣೆಗೆ ಹಾಕಿ ಅದನ್ನು ಬೇಯಿಸಿ ಚೆನ್ನಾಗಿ 2 ಕಡೆನೂ ಬೇಯಬೇಕು. ಅದು 2 ಕಡೆನೂ ಗೋಲ್ಡನ್ ಬ್ರೌನ್ ಬರೋ ಅಷ್ಟೊತ್ತಿಗೆ ಬೇಯಿಸಿ ಸಾಕು. ತುಂಬ ಬೇಯೋದು ಬೇಡ. ಸೀಕೊಂಬಿಟ್ರು ಚೆನ್ನಾಗಿರಲ್ಲ. ಕೈ ಇರುತ್ತೆ ವಡೆ. ಹದವಾಗಿ ಅದನ್ನು ಗೋಲ್ಡನ್ ಬ್ರೌನ್ಗೆ ತೆಗಿರಿ. ಅಂದರೆ ತುಂಬ ದಪ್ಪ ಮಾಡೋಕ್ಕೆ ಹೋಗ್ಬೇಡಿ. ಬೇಯೆಲ್ಲ ಒಳಗಡೆ ಒಂದು ಅರ್ಧ ಇಂಚಷ್ಟಿದ್ರೆ ಸಾಕು ವಡೆ. ಒಂದು ಸಮಕ್ಕೆ ತಟ್ಟಿಬಿಡಿ. ನೋಡಿ, ಹೀಗೆ ಇಷ್ಟು ತಟ್ಟಿದ್ರೆ ಈ ಥರ ತುಂಬ ಚೆನ್ನಾಗಿರುತ್ತೆ ವಡೆ. ತಿಂದು ನೋಡಿ, ಮಾಡಿ ನೋಡಿ ಹೇಗಿರುತ್ತೆ ಅಂತ ತಿಳಿಸಿ. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.